ಹಾಯ್ ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತು ಮನೆಯಲ್ಲಿ ಈಸಿಯಾಗಿ ಚಿಕನ್ದು ಪೆಪ್ಪರ್ ಫ್ರೈನ ಮಾಡೋಣ. ಅದು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇವತ್ತು ಚಿಕನ್ ಪೆಪ್ಪರ್ ಫ್ರೈನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇದೇ ರೀತಿ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಹಚ್ಕಾರದ ಪುಡಿ ಮತ್ತು ಕರಿಬೇವಿನ ಸೊಪ್ಪು. ನಾವು ಇಷ್ಟನ್ನು ಬಳಸ್ಕೊಂಡು ಇವಾಗ ಪೆಪ್ಪರ್ ಫ್ರೈನ ಮಾಡೋಣ. ನೆಕ್ಸ್ಟ್ ಇವಾಗ ಕುಕ್ಕರ್ ಇಟ್ಕೊಂಡ್ಬಿಡೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ, 2 ಸ್ಪೂನು. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟು. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ಪೂನ್ ಚಿಕ್ಕದಿರೋದ್ರಿಂದ ನಾನು 2 ಸತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಡೋಣ. ಉಪ್ಪಿಟ್ಕೊಳ್ಳಿ. ನಮ್ಗೆ ಏನಾದರೂ ಬೇಗ ಆಗಬೇಕು ಅಂದರೆ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಲ್ರೆಡಿ ಅದ್ರಲ್ಲಿ ನೀರಿದೆ. ಇನ್ನೊಂದು ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ವಿಸಲ್ ಮುಚ್ಕೊಂಡ್ಬಿಡೋಣ. ಬೇಗ ಆಗಬೇಕು ಅಂದರೆ ಮಾಡ್ಕೋಬೇಕು. ಒಂದೇ ಒಂದು ವಿಸಲ್ ಬಂದರೆ ಸಾಕು. ಚಿಕನ್ ಸ್ವಲ್ಪ ದಪ್ಪ ಇದೆ, ಬೆಂದಿಲ್ಲ ಒಗ್ಗರಣೆಯಲ್ಲಿ. ಒಂದೇ ಒಂದು ವಿಸಲು. ಓಪನ್ ಮಾಡೋಣ, ಏನಾಗಿದೆ ನೋಡೋಣ. ನೀರೆಲ್ಲ ಹಿಂಬ್ರಿದೆ. ಅದಕ್ಕೆ ಮಸಾಲೆಗಳು ಹಾಕ್ಕೊಳ್ತಾ ಹೋಗೋಣ. ಇವಾಗ ಮೊದಲಿಗೆ ಮೆಣಸು ಪುಡಿ ಹಾಕ್ತೀನಿ. 1 ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊಳ್ಳೋಣ. ನಾನು ಅರ್ಧ ಕೆಜಿ ತೊಗೊಂಡಿರೋದ್ರಿಂದ 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಹಚ್ಕಾರದ ಪುಡಿ. ಆಲ್ರೆಡಿ ನಾನು ಮೆಣಸು ಹಾಕಿರೋದ್ರಿಂದ ಮೆಣಸಲ್ಲಿ ಖಾರ ಇರುತ್ತೆ, ಅದಕ್ಕೋಸ್ಕರ 1/4 ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಪುದೀನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರೇ ಚೇಂಜ್ ಆಗ್ತಾ ಇದೆ. ಎಲ್ಲ ಮಸಾಲೆ ಹಾಕಿದ ಕೂಡಲೇ ಎಲ್ಲ ಕಲರ್ ಚೇಂಜ್ ಆಗಿ ಇನ್ನೊಂದು ಸ್ವಲ್ಪ ಬೇಯ್ಕೊಂಡ್ಬಿಟ್ರೆ ನೀರೆಲ್ಲ ಹಿಂಬ್ರಿಕೊಂಡು ಸೂಪರಾಗಿರುತ್ತೆ ಫ್ರೈ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮಾಡ್ಕೊಳ್ಳೋಣ. ಬೇಯಬೇಕು. ಒಂದು ವಿಸಲ್ ಹೊಡ್ಸ್ಕೊಂಡಿದ್ದೀನಲ್ಲ, ಚಿಕನ್ ಬೆಂದಿದೆ. ಇವಾಗ ಏನು ನಾನು ಮಸಾಲೆ ಹಾಕಿದ್ದೀನೋ ಅದು ಹಿಂಗೆ ಫ್ರೈ ಆಗ್ತಾ ನೀರೆಲ್ಲ ಹಿಂದ್ರೋಗಿ ಚಿಕನ್ ಎಲ್ಲ ಮಸಾಲೆನ ಹಿಡ್ಕೋಬೇಕು. ಹಾಕ್ತಾಯಿದೆ, ಇನ್ನೂ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಆದ ಪೆಪ್ಪರ್ ಚಿಕನ್ ಫ್ರೈ ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ.
ಚೆನ್ನಾಗೆಲ್ಲ ಬೆಂದು ಅದಕ್ಕೆ ಉಪ್ಪು ಖಾರ ಎಲ್ಲ ಸಖತ್ತಾಗೆ ಇಟ್ಕೊಂಡಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ಹಾಗೆ ನೀರು ಬರ್ತಾ ಇರುತ್ತೆ. ನೀವು ಮನೆಗಳಲ್ಲಿ ಮಾಡಿಬಿಟ್ಟು ಟ್ರೈ ಮಾಡಿ. ಹೊಸ್ದಾಗಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು.